ಗಣೇಶಾಯ ನಮಃ. ಆತ್ಮೀಯ ಸಿಂಹರಾಶಿಯ ಬಂಧುಗಳೇ, ಜೀವನ ಜ್ಯೋತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಯವಿಟ್ಟು ಮುಂದಿನ ಕೆಲವು ನಿಮಿಷಗಳ ಕಾಲ ನಿಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸಿ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಅತ್ಯಮೂಲ್ಯವಾದ ಮಾಹಿತಿ. ಸಿಂಹರಾಶಿಯವರನ್ನು ನೋಡಿದರೆ ಹೊರಗಡೆ ತುಂಬ ಗಾಂಭೀರ್ಯ, ಸದಾ ನಗುಮುಖ ಮತ್ತು ಯಾರ ಹಂಗೂ ಇಲ್ಲದಂತೆ ಬದುಕುವ ರಾಜಗಾಂಭೀರ್ಯ ಎದ್ದು ಕಾಣುತ್ತದೆ. ಆದರೆ ಒಳಗೆ ಇಣುಕಿ ನೋಡಿದರೆ ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ಯುದ್ಧ ಯಾರಿಗೂ ಅರ್ಥವಾಗುವುದಿಲ್ಲ. ತಮ್ಮ ಕುಟುಂಬಕ್ಕಾಗಿ, ತಾವು ಪ್ರೀತಿಸುವವರಿಗಾಗಿ ತಮ್ಮ ಇಡೀ ಜೀವನವನ್ನೇ ಸವೆಸುತ್ತಾರೆ. ತಮ್ಮ ಕನಸುಗಳನ್ನು ತ್ಯಾಗ ಮಾಡುತ್ತಾರೆ. ಆದರೆ ಕೊನೆಗೆ ಅವರಿಗೆ ಸಿಗುವುದೇನು? ಅಪಾರ್ಥ, ಒಂಟಿತನ ಮತ್ತು ನಂಬಿಕೆ ದ್ರೋಹ. ಒಂದೇ ರಾಶಿಯಲ್ಲಿ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಇಂದು ಸಮಾಜದಲ್ಲಿ ದೊಡ್ಡ ಉದ್ಯಮಿಯಾಗಿ, ನಾಯಕರಾಗಿ, ಕೋಟ್ಯಾಧಿಪತಿಯಾಗಿ ಮೆರೆಯುತ್ತಿರುತ್ತಾರೆ. ಆದರೆ ಅದೇ ರಾಶಿಯ ಮತ್ತೊಬ್ಬರು ಚಿಕ್ಕ ಪುಟ್ಟ ಕೆಲಸಗಳಿಗೂ ದಿನದ ಊಟಕ್ಕೂ ಪರದಾಡುತ್ತಿರುತ್ತಾರೆ. ತಾವು ಕೈ ಹಾಕಿದ ಕೆಲಸಗಳೆಲ್ಲವೂ ಮಣ್ಣಾಗುತ್ತಿರುತ್ತವೆ. ಶತ್ರುಗಳ ಕುತಂತ್ರ, ಸಾಲದ ಬಾಧೆ ಅವರನ್ನು ಹೈರಾಣಾಗಿಸಿರುತ್ತದೆ. ಈ ಅಜಗಜಾಂತರ ವ್ಯತ್ಯಾಸಕ್ಕೆ ಕಾರಣವೇನು? ಇದು ಗ್ರಹಗಳ ದೋಷವೋ, ಹಣೆಬರಹವೋ, ಅಥವಾ ನಾವು ಮಾಡುತ್ತಿರುವ ತಿಳಿಯದ ತಪ್ಪುಗಳೋ? ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಈ ರಹಸ್ಯದ ಪರದೆಯನ್ನು ಸರಿಸೋಣ. 2. ನಿಮ್ಮೊಳಗಿನ ಅಗಾಧವಾದ ಅಗ್ನಿಶಕ್ತಿ ಮತ್ತು ಸೂರ್ಯನ ತೇಜಸ್ಸು. ಸಿಂಹರಾಶಿಯ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯನು. ಸೂರ್ಯನು ಕೇವಲ ಒಂದು ಆಕಾಶಕಾಯವಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ ನೀಡುವ, ಕಗ್ಗತ್ತಲನ್ನು ಸೀಳಿ ಬೆಳಕು ನೀಡುವ ಪರಮಶಕ್ತಿ. ಅದೇ ತೇಜಸ್ಸು, ಅದೇ ಅಗ್ನಿತತ್ವ ಪ್ರತಿಯೊಬ್ಬ ಸಿಂಹರಾಶಿಯ ವ್ಯಕ್ತಿಯ ಹುಟ್ಟಿನೊಂದಿಗೆ ರಕ್ತದಲ್ಲಿ ಬೆರೆತು ಬಂದಿರುತ್ತದೆ. ನಾಯಕತ್ವದ ಗುಣ, ಸೋಲನ್ನು ಒಪ್ಪಿಕೊಳ್ಳದ ಛಲ, ಬಿದ್ದರೂ ಫೀನಿಕ್ಸ್ ಪಕ್ಷಿಯಂತೆ ಮತ್ತೆ ಎದ್ದು ಬರುವ ತಾಕತ್ತು ನಿಮಗೆ ಜನ್ಮದತ್ತವಾಗಿ ಬಂದಿದೆ. ಆದರೆ ಒಂದು ಸಣ್ಣ ಉದಾಹರಣೆ ಗಮನಿಸಿ. ಒಂದು ದೀಪದ ಬೆಂಕಿ ಇಡೀ ಮನೆಗೆ ಬೆಳಕು ನೀಡುತ್ತದೆ, ದೇವರ ಮುಂದಿನ ಆರತಿಯಾಗುತ್ತದೆ. ಆದರೆ ಅದೇ ಬೆಂಕಿ ನಿಯಂತ್ರಣ ತಪ್ಪಿದರೆ ಇಡೀ ಮನೆಯನ್ನೇ ಸುಟ್ಟು ಬೂದಿ ಮಾಡುತ್ತದೆ. ಸಿಂಹರಾಶಿಯವರ ಕಥೆಯೂ ಇದೆ. ಯಾರು ತಮ್ಮ ಈ ಅಗ್ನಿಶಕ್ತಿಯನ್ನು ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಕಡೆಗೆ ತಿರುಗಿಸುತ್ತಾರೋ ಅವರು ಆಕಾಶದೆತ್ತರಕ್ಕೆ ಬೆಳೆಯುತ್ತಾರೆ, ರಾಜನಂತೆ ಮೆರೆಯುತ್ತಾರೆ. ಆದರೆ ಯಾರು ಅದೇ ಶಕ್ತಿಯನ್ನು ಅಹಂಕಾರ, ವಿಪರೀತ ಕೋಪ ಮತ್ತು ದ್ವೇಷದ ಕಡೆಗೆ ಬಳಸುತ್ತಾರೋ ಅವರು ತಮ್ಮ ಜೀವನವನ್ನು ತಾವೇ ನಾಶ ಮಾಡಿಕೊಳ್ಳುತ್ತಾರೆ. ನಿಮ್ಮ ಗೆಲುವು ಮತ್ತು ಸೋಲಿನ ಕೀಲಿಕೈ ಇರುವುದು ನಿಮ್ಮ ಮನಸ್ಸಿನ ನಿಯಂತ್ರಣದಲ್ಲಿಯೇ ಹೊರತು ಬೇರೆಲ್ಲೂ ಇಲ್ಲ. ಅಧ್ಯಾಯ 3. ಸಿಂಹರಾಶಿಯವರು ಮಾಡುವ 3 ಅತಿ ದೊಡ್ಡ ಪ್ರಮಾದಗಳು. ಇದನ್ನು ಇಂದೇ ಬಿಟ್ಟು ಬಿಡಿ. ನೀವು ಎಷ್ಟೇ ಪರಿಶ್ರಮ ಪಟ್ಟರೂ, ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಈ 3 ದೊಡ್ಡ ತಪ್ಪುಗಳು ನಿಮ್ಮನ್ನು ಯಶಸ್ಸಿನ ಮೆಟ್ಟಿಲು ಹತ್ತಲು ಬಿಡುವುದಿಲ್ಲ. ಇವುಗಳನ್ನು ನೀವು ತಕ್ಷಣವೇ ಬದಲಾಯಿಸಿಕೊಳ್ಳಬೇಕು. 1. ನನಗಿಂತ ಬುದ್ಧಿವಂತರು ಯಾರೂ ಇಲ್ಲ ಎಂಬ ಮಿಥ್ಯ ಅಹಂಕಾರ. ಸಿಂಹರಾಶಿಯವರಿಗೆ ಸ್ವಾಭಿಮಾನ ಎಂಬುದು ಉಸಿರಿನಷ್ಟೇ ಮುಖ್ಯ. ಆದರೆ ಅನೇಕ ಬಾರಿ ಆ ಸ್ವಾಭಿಮಾನ ಅಹಂಕಾರವಾಗಿ ಬದಲಾಗಿರುವುದು ಅವರಿಗೇ ತಿಳಿಯುವುದಿಲ್ಲ. ನನಗೆಲ್ಲವೂ ಗೊತ್ತು, ನನಗಿಂತ ಚಿಕ್ಕವರ ಸಲಹೆ ನಾನೇಕೆ ಕೇಳಬೇಕು ಎಂಬ ಹಠಮಾರಿ ಸ್ವಭಾವ ನಿಮ್ಮ ದೊಡ್ಡ ಶತ್ರು. ಕಾಲ ಬದಲಾದಂತೆ ಹೊಸ ವಿಷಯಗಳನ್ನು ಕಲಿಯಲು ನಿರಾಕರಿಸುವುದು, ಹಿತೈಷಿಗಳ ಕಿವಿಮಾತುಗಳನ್ನು ಕಡೆಗಣಿಸುವುದು ನಿಮ್ಮನ್ನು ನೀವೇ ಹಿಂದಕ್ಕೆ ತಳ್ಳಿಕೊಂಡಂತೆ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಕೈ ಸುಟ್ಟುಕೊಂಡ ಮೇಲೆಯೇ ನಿಮಗೆ ಪಾಠ ಅರ್ಥವಾಗುವುದು. 2. ಮುಖಸ್ತುತಿಗೆ ಮರುಳಾಗಿ ನಕಲಿ ಸ್ನೇಹವನ್ನು ನಂಬುವುದು. ಸಿಂಹರಾಶಿಯವರು ಹೃದಯವಂತರು. ಅವರನ್ನು ಯಾರಾದರೂ ಸ್ವಲ್ಪ ಹೊಗಳಿದರೆ ಸಾಕು, ತಮ್ಮ ಪ್ರಾಣವನ್ನೇ ಅವರಿಗಾಗಿ ಕೊಡಲು ಸಿದ್ಧರಾಗುತ್ತಾರೆ. ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ. ನಿಮ್ಮ ಮುಂದೆ ನೀವೇ ರಾಜ, ನೀವೇ ಶ್ರೇಷ್ಠ ಎಂದು ಹೊಗಳುವವರೆಲ್ಲರೂ ನಿಮ್ಮ ಸ್ನೇಹಿತರಲ್ಲ. ಅವರಲ್ಲಿ ಬಹುಪಾಲು ಜನರು ನಿಮ್ಮಿಂದ ಲಾಭ ಪಡೆಯಲು ಬಂದಿರುವ ಅವಕಾಶವಾದಿಗಳು. ನಿಮ್ಮ ಭವಿಷ್ಯದ ಯೋಜನೆಗಳು, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಮುಖ್ಯವಾಗಿ ನಿಮ್ಮ ದೌರ್ಬಲ್ಯಗಳನ್ನು ಯಾವುದೇ ಕಾರಣಕ್ಕೂ ಪರರ ಮುಂದೆ ತೆರೆದಿಡಬೇಡಿ. ಬೆನ್ನಿಗೆ ಚೂರಿ ಹಾಕುವವರ ಬಗ್ಗೆ ಸದಾ ಎಚ್ಚರವಿರಲಿ. 3. ಸುಳ್ಳು ಪ್ರತಿಷ್ಠೆಗಾಗಿ ಮಾಡುವ ಅನಗತ್ಯ ಆಡಂಬರದ ಖರ್ಚು. ರಾಜನಂತೆ ಹುಟ್ಟಿದ ಮೇಲೆ ರಾಜನಂತೆಯೇ ಬದುಕಬೇಕು ಎಂಬುದು ನಿಮ್ಮ ಸಿದ್ಧಾಂತ. ನಿಮಗೆ ಉತ್ತಮವಾದ ಬಟ್ಟೆ, ಕಾರು ಮತ್ತು ಐಷಾರಾಮ ಜೀವನದ ಬಗ್ಗೆ ತೀವ್ರವಾದ ಆಕರ್ಷಣೆ ಇರುತ್ತದೆ.
ಆದರೆ ಕೆಲವೊಮ್ಮೆ ಜೇಬಿನಲ್ಲಿ ಹಣವಿಲ್ಲದಿದ್ದರೂ ಸಮಾಜದ ಮುಂದೆ ದೊಡ್ಡವರಂತೆ ಶ್ರೀಮಂತರಂತೆ ಕಾಣಿಸಿಕೊಳ್ಳಲು ಸಾಲ ಮಾಡಿ ಖರ್ಚು ಮಾಡುತ್ತೀರಿ. ಫಂಕ್ಷನ್ಗಳಲ್ಲಿ ಸ್ನೇಹಿತರ ಮುಂದೆ ಶೋ ಆಫ್ ಮಾಡಲು ಹೋಗಿ ಆರ್ಥಿಕವಾಗಿ ಬರ್ಬಾದಾಗುತ್ತೀರಿ. ಈ ಸಾಲದ ಸುಳಿಗೆ ಸಿಲುಕಿದರೆ ನಿಮ್ಮ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗುತ್ತದೆ. 4. ಅಧ್ಯಾಯ 4. ದೈವಿಕ ರಕ್ಷಾ ಕವಚ ಮತ್ತು ನೀವು ಮಾಡಬೇಕಾದ ನಿತ್ಯ ಆಚರಣೆಗಳು. ಸಿಂಹರಾಶಿಯವರೇ, ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮನ್ನು ಕಾಯಲು ಒಂದು ದೈವಿಕ ಶಕ್ತಿ ಸದಾ ನಿಮ್ಮೊಂದಿಗಿರುತ್ತದೆ. ಸೂರ್ಯನ ತೇಜಸ್ಸನ್ನು ನಿಯಂತ್ರಿಸುವ ಮತ್ತು ನಿಮಗೆ ರಕ್ಷಣೆ ನೀಡುವ ಪರಮಶಕ್ತಿ ಎಂದರೆ ಶ್ರೀ ಮನ್ನಾರಾಯಣ. ಅದರಲ್ಲೂ ವಿಶೇಷವಾಗಿ ಉಗ್ರ ನರಸಿಂಹಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ನರಸಿಂಹನ ಸ್ಮರಣೆ ಮಾಡುವುದರಿಂದ ನಿಮ್ಮೊಳಗಿನ ಅಂಜಿಕೆ ದೂರವಾಗಿ ಶತ್ರುಗಳು ನಿಮ್ಮಿಂದ ದೂರ ಉಳಿಯುತ್ತಾರೆ. ನಿಮ್ಮ ಜೀವನವನ್ನು ಉದ್ಧಾರ ಮಾಡುವ 4 ಅದ್ಭುತ ಆಚರಣೆಗಳು. 1. ಆದಿತ್ಯ ಹೃದಯಂ ಸ್ತೋತ್ರದ ಪಠಣ. ರಾವಣನನ್ನು ವಧಿಸುವ ಮುನ್ನ ಸಾಕ್ಷಾತ್ ಶ್ರೀರಾಮಚಂದ್ರನೇ ಪಠಿಸಿದ ಸ್ತೋತ್ರ ಇದು. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಇದನ್ನು ಪಠಿಸಿ ಅಥವಾ ಶ್ರದ್ಧೆಯಿಂದ ಆಲಿಸಿ. ಇದು ನಿಮ್ಮ ಕಳೆದು ಹೋದ ಆತ್ಮವಿಶ್ವಾಸವನ್ನು ಮರಳಿ ತರುತ್ತದೆ. ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಶುದ್ಧವಾದ ತಾಮ್ರದ ಲೋಟದಲ್ಲಿ ನೀರು, ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವುಗಳನ್ನು ಹಾಕಿ ಸೂರ್ಯದೇವನಿಗೆ ಅರ್ಪಿಸುತ್ತಾ ಪ್ರಾರ್ಥಿಸಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಗೌರವ, ಪ್ರಮೋಷನ್ ಮತ್ತು ಕೀರ್ತಿಯನ್ನು ತಂದುಕೊಡುತ್ತದೆ. ತುಪ್ಪದ ದೀಪದ ಮಹಿಮೆ. ಪ್ರತಿದಿನ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಬೆಳಗಿ ಪ್ರಶಾಂತವಾಗಿ ಕುಳಿತು ಓಂ ನಮೋ ನಾರಾಯಣಾಯ ಅಥವಾ ಓಂ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಮನಸ್ಸಿನ ಗೊಂದಲಗಳು, ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಗಾಯತ್ರಿ ಮಂತ್ರದ ಶಕ್ತಿ. ಪ್ರತಿದಿನ ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಏಕಾಗ್ರತೆ, ಬುದ್ಧಿಶಕ್ತಿ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಅಧ್ಯಾಯ 5. ಪ್ರೀತಿ, ಪ್ರೇಮ ಮತ್ತು ದಾಂಪತ್ಯ ಜೀವನದ ಸೂಕ್ಷ್ಮತೆಗಳು. ಪ್ರೀತಿಯ ವಿಷಯಕ್ಕೆ ಬಂದರೆ ಸಿಂಹರಾಶಿಯವರನ್ನು ಮೀರಿಸುವವರು ಯಾರೂ ಇಲ್ಲ. ನಿಮ್ಮ ಪ್ರೀತಿ ಅಪಟ ಚಿನ್ನದಂತೆ ಶುದ್ಧ ಮತ್ತು ಶಕ್ತಿಶಾಲಿ. ಒಮ್ಮೆ ನೀವು ಯಾರನ್ನಾದರೂ ನಿಮ್ಮವರಾಗಿ ಒಪ್ಪಿಕೊಂಡರೆ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೀರಿ. ನಿಮ್ಮ ಸಂಗಾತಿಗೆ ಕಷ್ಟ ಬಂದರೆ ಇಡೀ ಜಗತ್ತಿನ ವಿರುದ್ಧ ಹೋರಾಡಲು ನೀವು ಸಿದ್ಧರಿರುತ್ತೀರಿ. ಆದರೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಲು ಮುಖ್ಯ ಕಾರಣ ನಿಮ್ಮಲ್ಲಿರುವ ಅಧಿಕಾರ ಚಲಾಯಿಸುವ ಗುಣ. ನಿಮ್ಮ ಸಂಗಾತಿಯು ಸದಾ ನಿಮ್ಮನ್ನು ಪ್ರಶಂಸಿಸಬೇಕು, ನಿಮ್ಮ ಪ್ರತಿಯೊಂದು ಮಾತಿಗೂ ಹೂಗುಟ್ಟಬೇಕು ಮತ್ತು ನಿಮ್ಮ ಆಜ್ಞೆಯನ್ನು ಪಾಲಿಸಬೇಕು ಎಂಬ ಮನಸ್ಥಿತಿ ನಿಮ್ಮಲ್ಲಿದೆ. ನನ್ನ ಮಾತೆ ಅಂತಿಮ ಶಾಸನ ಎಂಬ ಹಠಮಾರಿ ಸ್ವಭಾವದಿಂದಾಗಿ ಸಣ್ಣಪುಟ್ಟ ವಿಚಾರಗಳು ದೊಡ್ಡ ಜಗಳವಾಗಿ ಮಾರ್ಪಡುತ್ತವೆ. ದಾಂಪತ್ಯದಲ್ಲಿ ಯಶಸ್ವಿಯಾಗಲು ಒಂದು ಚಿಕ್ಕ ಕಿವಿಮಾತು. ನಿಮ್ಮ ಸಂಬಂಧದಲ್ಲಿ ನಾನು ಎಂಬ ಪದವನ್ನು ತೆಗೆದುಹಾಕಿ, ಅದರ ಜಾಗದಲ್ಲಿ ನಾವು ಎಂಬ ಪದವನ್ನು ಬಳಸಿ. ನಿಮ್ಮ ಸಂಗಾತಿಯ ಅಭಿಪ್ರಾಯಕ್ಕೂ ಬೆಲೆ ಕೊಡಿ, ಅವರಿಗೆ ಸಮಾನ ಗೌರವ ನೀಡಿ. ಆಗ ನಿಮ್ಮ ಮನೆ ಸಾಕ್ಷಾತ್ ಸ್ವರ್ಗವಾಗುತ್ತದೆ. ಹೊಂದಾಣಿಕೆಯಾಗುವ ಅತ್ಯುತ್ತಮ ರಾಶಿಗಳು: ಮೇಷ, ಧನು, ತುಲ ಮತ್ತು ಮಿಥುನ. ಸೂಚನೆ: ಜಾತಕ ಹೊಂದಾಣಿಕೆ ಉತ್ತಮವಾಗಿದ್ದರೆ ಯಾವುದೇ ರಾಶಿಯೊಂದಿಗೂ ವಿವಾಹವಾಗಬಹುದು, ತೊಂದರೆಯಿಲ್ಲ. ಅಧ್ಯಾಯ 6. ಅದೃಷ್ಟ ತಂದುಕೊಡುವ ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರಗಳು. ಸಿಂಹರಾಶಿಯವರು ಹುಟ್ಟು ನಾಯಕರು. ಯಾರದೋ ಕೈ ಕೆಳಗೆ ದಿನವಿಡೀ ಬಾಸ್ನ ಬೈಗುಳ ಕೇಳಿಕೊಂಡು ಗುಲಾಮರಂತೆ ದುಡಿಯುವುದು ನಿಮ್ಮ ಸ್ವಭಾವಕ್ಕೆ ಒಗ್ಗುವುದಿಲ್ಲ. ಹಾಗೆಯೇ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ದುಡ್ಡು ಮಾಡುವ ದಳ್ಳಾಳಿ ಕೆಲಸಗಳು ನಿಮಗೆ ಹಿಡಿಸುವುದಿಲ್ಲ. ನೀವು ಸ್ವಂತ ಉದ್ಯಮ ಮಾಡಿದರೇನೇ ಅದರಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಕಾಣುವುದು. ನಿಮಗೆ ಹೆಚ್ಚು ಲಾಭ ತಂದುಕೊಡುವ, ನಿಮ್ಮ ಕೈ ಹಿಡಿಯುವ ಕ್ಷೇತ್ರಗಳು: ಫ್ಯಾಷನ್ ಮತ್ತು ಲೈಫ್ ಸ್ಟೈಲ್, ಬಟ್ಟೆ ವ್ಯಾಪಾರ, ರೆಡಿಮೇಡ್ ಗಾರ್ಮೆಂಟ್ಸ್, ಟೆಕ್ಸ್ಟೈಲ್ಸ್, ಸೌಂದರ್ಯವರ್ಧಕ ಉದ್ಯಮ, ಬ್ಯೂಟಿ ಪಾರ್ಲರ್, ಹೇರ್ ಸಲೂನ್, ಫ್ಯಾಷನ್ ಡಿಸೈನಿಂಗ್. ಆಹಾರೋದ್ಯಮ: ಹೋಟೆಲ್, ದೊಡ್ಡ ರೆಸ್ಟೋರೆಂಟ್, ಟೀ ಕಾಫಿ ಸ್ಟಾಲ್, ಬೇಕರಿ, ಕೇಟರಿಂಗ್ ಬಿಸ್ನೆಸ್, ಫುಡ್ ಫ್ರಾಂಚೈಸಿ. ಚಿನ್ನ ಮತ್ತು ಐಷಾರಾಮಿ ವಸ್ತುಗಳು, ಆಭರಣಗಳ ವ್ಯಾಪಾರ, ಬೆಳ್ಳಿ ವಸ್ತುಗಳ ಮಾರಾಟ, ಆಂಟಿಕ್ ವಸ್ತುಗಳ ಉದ್ಯಮ. ವಾಹನ ಮತ್ತು ಸಾರಿಗೆ ಕ್ಷೇತ್ರ: ಆಟೋಮೊಬೈಲ್ಸ್, ವಾಹನ ರಿಪೇರಿ ಅಂದರೆ ಗ್ಯಾರೇಜ್, ಸ್ಪೇರ್ ಪಾರ್ಟ್ಸ್ ವ್ಯಾಪಾರ, ಕ್ಯಾಬ್,
ಲಾರಿ, ಟ್ರಾವೆಲ್ಸ್ ಏಜೆನ್ಸಿ. ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ, ಭೂಮಿ ಖರೀದಿ ಮಾರಾಟ ಅಂದರೆ ರಿಯಲ್ ಎಸ್ಟೇಟ್, ಬಿಲ್ಡಿಂಗ್ ಕಾಂಟ್ರಾಕ್ಟ್, ಸಿವಿಲ್ ವರ್ಕ್ಸ್, ವೆಲ್ಡಿಂಗ್, ಬಿಲ್ಡಿಂಗ್ ಮೆಟೀರಿಯಲ್ಸ್. ಕ್ರೀಡೆ ಮತ್ತು ಆರೋಗ್ಯ, ಫಿಟ್ನೆಸ್ ಸೆಂಟರ್, ಜಿಮ್, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಶಾಪ್. ಸೃಜನಾತ್ಮಕ ಮತ್ತು ಡಿಜಿಟಲ್ ರಂಗ, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ಬಿಸ್ನೆಸ್, ನಟನೆ, ಮೀಡಿಯಾ, ಫೋಟೋಗ್ರಫಿ. ಇತರೆ ಕೃಷಿ, ಕೋಳಿ ಮತ್ತು ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಕಿರಾಣಿ ಅಥವಾ ಸೂಪರ್ ಮಾರ್ಕೆಟ್. ಉದ್ಯೋಗ, ಉನ್ನತ ಮಟ್ಟದ ಸರ್ಕಾರಿ ಹುದ್ದೆಗಳು, ಪೊಲೀಸ್ ಇಲಾಖೆ, ಆಡಳಿತಾತ್ಮಕ ಹುದ್ದೆಗಳು ಅಂದರೆ IAS ಅಥವಾ KAS ಮತ್ತು ರಾಜಕೀಯ ಕ್ಷೇತ್ರ. ನಮಸ್ಕಾರ. ಚಿನ್ನ ಮತ್ತು ಐಷಾರಾಮ್ಯ ವಸ್ತುಗಳು, ಆಭರಣಗಳ ವ್ಯಾಪಾರ, ಬೆಳ್ಳಿ ವಸ್ತುಗಳ ಮಾರಾಟ, ಆಂಟಿಕ್ ವಸ್ತುಗಳ ಉದ್ಯಮ. ವಾಹನ ಮತ್ತು ಸಾರಿಗೆ ಕ್ಷೇತ್ರ, ಆಟೋಮೊಬೈಲ್ಸ್, ವಾಹನ ರಿಪೇರಿ, ಗ್ಯಾರೇಜ್. ಅಧ್ಯಾಯ 7, ಮುಕ್ತಾಯ ಮತ್ತು ಅಂತಿಮ ಸಂದೇಶ. ಸಿಂಹರಾಶಿಯವರೇ, ಒಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬಿತ್ತಿಕೊಳ್ಳಿ. ನೀವು ಯಾವುದೇ ಕೆಲಸವನ್ನು ಶುರು ಮಾಡಿದರೂ ಅದರಲ್ಲಿ ನಿಮ್ಮದೇ ಆದ ಒಂದು ಬ್ರ್ಯಾಂಡ್, ಒಂದು ಗಾಂಭೀರ್ಯ ಇದ್ದೇ ಇರುತ್ತದೆ. ಇಂದು ನೀವು ಯಾವುದೋ ಒಂದು ಸಣ್ಣ ಬೀದಿ ಬದಿಯ ಅಂಗಡಿಯಿಂದ ನಿಮ್ಮ ವ್ಯಾಪಾರ ಶುರು ಮಾಡಿರಬಹುದು, ಆದರೆ ನಾಳೆ ಅದೇ ವ್ಯಾಪಾರವನ್ನು 100 ಕೋಟಿಗಳ ದೊಡ್ಡ ಸಾಮ್ರಾಜ್ಯವನ್ನಾಗಿ ಬೆಳೆಸುವ ತಾಕತ್ತು ಮತ್ತು ದೈವಬಲ ನಿಮ್ಮಲ್ಲಿದೆ. ಯಾವ ಕೆಲಸವೂ ಚಿಕ್ಕದಲ್ಲ. ಯಶಸ್ಸಿಗೆ ಶಾರ್ಟ್ಕಟ್ ಇಲ್ಲ. ಜೀವನದಲ್ಲಿ ನೀವು ಎಷ್ಟೇ ಬಾರಿ ಬಿದ್ದರೂ, ಕಳೆದುಕೊಂಡರೂ, ಯಾರೇ ಮೋಸ ಮಾಡಿದರೂ ಕುಗ್ಗಿ ಕೂರಬೇಡಿ. ವಿಧಿ ಬರಹ, ಹಣೆ ಬರಹ ಎಂದು ಕೊರಗುವುದನ್ನು ಬಿಟ್ಟುಬಿಡಿ. ನಿಮ್ಮ ಕರ್ಮ, ನಿಮ್ಮ ಶಿಸ್ತುಬದ್ಧ ಜೀವನ, ನಿಮ್ಮ ನಿಯಂತ್ರಣ ಮತ್ತು ನಿಮ್ಮ ಕಠಿಣ ಶ್ರಮವೇ ನಿಮ್ಮ ಭವಿಷ್ಯವನ್ನು ಬರೆಯುತ್ತವೆ. ನಿಮ್ಮೊಳಗಿನ ಆ ಪ್ರಚಂಡ ಅಗ್ನಿಶಕ್ತಿಯನ್ನು ಕೋಪ ಮತ್ತು ದ್ವೇಷದ ಬದಲು ನಿಮ್ಮ ಗುರಿ ಮತ್ತು ಯಶಸ್ಸಿನ ಕಡೆಗೆ ತಿರುಗಿಸಿ. ಆ ದಿನ ನೀವು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಉಳಿಯುವುದಿಲ್ಲ, ಬದಲಾಗಿ ನಿಮ್ಮ ಇಡೀ ಜೀವನ ಸಾಮ್ರಾಜ್ಯದ ಅಧಿಪತಿಯಾಗಿ, ನಿಜವಾದ ಸಾಮ್ರಾಟರಾಗಿ ಮೆರೆಯುತ್ತೀರಿ. ಈ ಅದ್ಭುತವಾದ ಮಾಹಿತಿ ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಸೂಚಿಯಾಗಲಿ, ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ತಪ್ಪದೇ ನಮ್ಮ ಜೀವನ ಜ್ಯೋತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಎಲ್ಲರಿಗೂ ಶುಭವಾಗಲಿ.